ಏಪ್ರಿಲ್ 8 ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು. ಇಂದಿನ ಶುಭ ಸಂದೇಶ, ಒಬ್ಬ ಸ್ನೇಹಿತನನ್ನು ಬಾಡಿಗೆಗೆ ಪಡೆಯುವುದೇ. ಶೆರಿಡಾನ್ ವೋಯ್ಸೆ ಅವರಿಂದ. ಇಂದಿನ ಸತ್ಯವೇದದ ಭಾಗ ಪ್ರಸಂಗಿ ಅಧ್ಯಾಯ 4 ವಚನ 7ರಿಂದ ವಚನ 12ರವರೆಗೆ. ಲೋಕದಲ್ಲಿ ಮತ್ತೊಂದು ವ್ಯರ್ಥ ವಿಷಯವನ್ನು ಕಂಡೆನು. ಎರಡನೆಯವನಿಲ್ಲದೆ ಒಬ್ಬಂಟಿಗನೊಬ್ಬನಿದ್ದಾನೆ. ಅವನಿಗೆ ಅಣ್ಣ ತಮ್ಮಂದಿರೂ ಇಲ್ಲ, ಮಕ್ಕಳೂ ಇಲ್ಲ. ಆದರೂ ಅವನ ಶ್ರಮೆಗೆ ಪಾರವಿಲ್ಲ, ಧನದಿಂದ ಅವನ ಕಣ್ಣಿಗೆ ತೃಪ್ತಿ ಇಲ್ಲ. ನಾನು ಸುಖವನ್ನು ತೊರೆದು ಯಾರಿಗೋಸ್ಕರ ಪ್ರಯಾಸ ಪಡುತ್ತಲೇ ಇದ್ದೇನೆ ಅಂದುಕೊಳ್ಳುವನು. ಇದೂ ವ್ಯರ್ಥ, ಕೇವಲ ಪ್ರಯಾಸವೇ ಸರಿ. ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು, ಬಿದ್ದಾಗ ಎತ್ತುವವನು ಇನ್ನೊಬ್ಬನಿಲ್ಲದಿದ್ದರೆ ಅವನ ಗತಿ ದುರ್ಗತಿಯೇ. ಮತ್ತು ಒಬ್ಬನ ಮಗ್ಗುಲಲ್ಲೊಬ್ಬನು ಮಲಗಿಕೊಂಡರೆ ಇಬ್ಬರಿಗೂ ಬೆಚ್ಚಗಾಗುವುದು. ಒಬ್ಬಂಟಿಗನಿಗೆ ಹೇಗೆ ಬೆಚ್ಚಗಾದೀತು? ಒಬ್ಬಂಟಿಗನನ್ನು ಜಯಿಸಬಲ್ಲವನಿಗೆ ಇಬ್ಬರು ಎದುರಾಗಿ ನಿಲ್ಲಬಹುದು. 3 ಹುರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲವಷ್ಟೇ. ಮುಖ್ಯ ವಚನ. ಎರಡನೆಯವನಿಲ್ಲದೆ ಒಬ್ಬಂಟಿಗನೊಬ್ಬನಿದ್ದಾನೆ. ಅವನಿಗೆ ಅಣ್ಣ ತಮ್ಮಂದಿರೂ ಇಲ್ಲ, ಮಕ್ಕಳೂ ಇಲ್ಲ. ಆದರೂ ಅವನ ಶ್ರಮೆಗೆ ಪಾರವಿಲ್ಲ, ಧನದಿಂದ ಅವನ ಕಣ್ಣಿಗೆ ತೃಪ್ತಿ ಇಲ್ಲ. ನಾನು ಸುಖವನ್ನು ತೊರೆದು ಯಾರಿಗೋಸ್ಕರ ಪ್ರಯಾಸ ಪಡುತ್ತಲೇ ಇದ್ದೇನೆ ಅಂದುಕೊಳ್ಳುವನು. ಇದೂ ವ್ಯರ್ಥ, ಕೇವಲ ಪ್ರಯಾಸವೇ ಸರಿ. ಪ್ರಸಂಗಿ ಅಧ್ಯಾಯ 4 ವಚನ 8. ವಿಶ್ವದಾದ್ಯಂತ ಅನೇಕರಿಗೆ ಜೀವನವು ಏಕಾಂಗಿ ಅಥವಾ ಒಂಟಿತನವಾಗುತ್ತಿದೆ. ಸ್ನೇಹಿತರಿಲ್ಲದ ಅಮೆರಿಕನ್ನರ ಸಂಖ್ಯೆ 1990ರಿಂದ ಈಚೆಗೆ 4 ಪಟ್ಟು ಹೆಚ್ಚಾಗುತ್ತಿದೆ. ಕೆಲವು ಯುರೋಪಿಯನ್ ದೇಶಗಳು ತಮ್ಮ ಜನಸಂಖ್ಯೆಯ 20% ಒಂಟಿತನವನ್ನು ಅನುಭವಿಸುತ್ತಿದ್ದರೆ, ಜಪಾನ್ನಲ್ಲಿ ಕೆಲವು ವಯಸ್ಸಾದ ಜನರು ಜೈಲಿನಲ್ಲಿ ಇತರ ಕೈದಿಗಳ ಒಡನಾಟವನ್ನು ಹೊಂದಬಹುದೆಂಬ ವಿಚಿತ್ರ ಆಸೆಯಿಂದ ಅಪರಾಧವನ್ನು ಎಸಗುತ್ತಿದ್ದಾರೆ. ಉದ್ಯಮಿಗಳು ಒಂಟಿತನದ ಈ ಸಾಂಕ್ರಾಮಿಕ ರೋಗಕ್ಕೆ ಒಂದು ಪರಿಹಾರವನ್ನು ಕಂಡು ಹಿಡಿದಿದ್ದಾರೆ. ಬಾಡಿಗೆಗೆ ಒಬ್ಬ ಸ್ನೇಹಿತನನ್ನು ಆರಿಸಿಕೊಳ್ಳುವುದು. ಗಂಟೆ ಲೆಕ್ಕದಲ್ಲಿ ಬಾಡಿಗೆಗೆ ಪಡೆದುಕೊಳ್ಳಬಹುದಾದ ಇಂಥ ಜನರು ನಿಮ್ಮೊಂದಿಗೆ ಮಾತಾಡಲು ಕೆಫೆಯಲ್ಲಿ ಭೇಟಿಯಾಗಬಹುದು ಅಥವಾ ನಿಮ್ಮೊಂದಿಗೆ ಪಾರ್ಟಿಗೆ ಬರಬಹುದು. ಅಂಥ ಒಬ್ಬ ಬಾಡಿಗೆ ಸ್ನೇಹಿತಳನ್ನು ಸಂಧಿಸಿ ಆಕೆಗೆ ಸಿಗುವ ಸಾಮಾನ್ಯ ಗ್ರಾಹಕರು ಯಾರು ಎಂದು ಕೇಳಲಾಯಿತು. 30ರಿಂದ 40 ವರ್ಷದ ಒಂಟಿ ವೃತ್ತಿಪರರು. ಅವರು ದಿನದ ದೀರ್ಘಕಾಲ ಕೆಲಸ ಮಾಡುತ್ತಾರೆ. ಆದ್ದರಿಂದ ಅನೇಕ ಸ್ನೇಹಿತರನ್ನು ಸಂಪಾದಿಸಲು ಅವರಿಗೆ ಸಮಯವಿರುವುದಿಲ್ಲ ಎಂದು ಆಕೆಯು ಹೇಳುತ್ತಾಳೆ. ಮಗನೂ ಸಹೋದರನೂ ಇಲ್ಲದೆ ಒಬ್ಬಂಟಿಯಾಗಿರುವ ಒಬ್ಬ ವ್ಯಕ್ತಿಯನ್ನು ಪ್ರಸಂಗಿ 4 ವರ್ಣಿಸುತ್ತದೆ. ಈ ಕೆಲಸಗಾರನ ಶ್ರಮಕ್ಕೆ ಅಂತ್ಯವಿಲ್ಲ, ಆದರೂ ಅವನ ಯಶಸ್ಸು ತೃಪ್ತಿಕರವಾಗಿಲ್ಲ. ನಾನು ಯಾರಿಗಾಗಿ ದುಡಿಯುತ್ತಿದ್ದೇನೆ ಎಂದು ಅವನು ತನ್ನ ದುಸ್ಥಿತಿಯನ್ನು ಅರಿತುಕೊಂಡು ಕೇಳುತ್ತಾನೆ. ಸಂಬಂಧಗಳಲ್ಲಿ ಹೂಡಿಕೆ ಮಾಡುವುದು ಉತ್ತಮ. ಇದು ಅವನ ಕೆಲಸದ ಹೊರೆಯನ್ನು ಹಗುರಗೊಳಿಸುತ್ತದೆ ಮತ್ತು ತೊಂದರೆಯಲ್ಲಿ ಸಹಾಯವನ್ನು ನೀಡುತ್ತದೆ. ಏಕೆಂದರೆ ಅಂತಿಮವಾಗಿ ಸ್ನೇಹವಿಲ್ಲದ ಯಶಸ್ಸು ಅರ್ಥಹೀನವಾಗಿರುತ್ತದೆ. 3 ಹುರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲವೆಂದು ಪ್ರಸಂಗಿ ನಮಗೆ ಹೇಳುತ್ತಾನೆ. ಆದರೆ ಅದು ಬೇಗನೆ ಹೆಣೆಯಲ್ಪಟ್ಟಿಲ್ಲ ಕೂಡ. ನಿಜವಾದ ಸ್ನೇಹಿತರನ್ನು ಬಾಡಿಗೆಗೆ ಪಡೆಯಲು ಸಾಧ್ಯವಿಲ್ಲದ ಕಾರಣ ಅವರನ್ನು ಸಂಪಾದಿಸಲು ಅಗತ್ಯವಾದ ಸಮಯವನ್ನು ಹೂಡಿಕೆ ಮಾಡೋಣ. ದೇವರು ನಮ್ಮ ಮಧ್ಯೆ 3ನೇ ಎಳೆಯಾಗಿ ನಮ್ಮನ್ನು ಬಿಗಿಯಾಗಿ ಹೆಣೆದಿಡಲು ಪ್ರಯತ್ನಿಸೋಣ. ನಿಮ್ಮ ಸ್ನೇಹಕ್ಕಾಗಿ
ನೀವು ಸಮಯ ಮತ್ತು ಶ್ರಮವನ್ನು ಹೇಗೆ ಹೂಡಿಕೆ ಮಾಡುತ್ತಿದ್ದೀರಿ? ನಿಮ್ಮ ಸ್ನೇಹಿತರ ಗುಂಪಿನೊಳಗೆ ನೀವು ಈಗ ಯಾರನ್ನು ಸ್ವಾಗತಿಸಬಹುದು? ಪ್ರಾರ್ಥನೆ ಮಾಡೋಣ. ತಂದೆಯೇ, ಇತರರಿಗೆ ಉತ್ತಮ ಮತ್ತು ನಿಷ್ಠಾವಂತ ಸ್ನೇಹಿತನಾಗಲು ನನಗೆ ಸಹಾಯ ಮಾಡು. ಆಮೇನ್.